ಮುನಿರತ್ನ ಸ್ಟೇಟ್ಮೆಂಟ್ ಏನು ಹೇಳ್ತೀರಿ ಸರ್? ಅವ್ರು ಆಲೆ ಪಿಕ್ಚರ್ ಹೇಳಿಲ್ವೇನ್ರಿ ಅವರು ಪಿಕ್ಚರ್ ತೆಗಿಯೋರು ಅಂತ. ಅವ್ರಿಗೆ ರಾಮ ಕೀಚಕ ದುರ್ಯೋಧನ ಎಲ್ಲ ಗೊತ್ತು, ಅವ್ರಿಗೆ ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಸಿ ಪಿ ಯೋಗೇಶ್ವರ್ಗೆ ಯಾವಾಗ ಅನುಭವ ಆಗೈತೆ ಅದು? ಹಾಂ, ಅವ್ರು ಕನಕಪುರಕ್ಕೆ ಹಲವಾರು ಬಾರಿ ಹೋಗಿ ಎಲ್ಲ ಕಡೆ ಓಡಾಡ್ಕೊಂಬಂದವ್ರೆಲ್ಲರ ಅನುಭವ ಆಗೈತಾ? ಈಗ ನೋಡ್ರಿ, ಅಪಪ್ರಚಾರ ಮಾಡೋದಕ್ಕೂ ಒಂದಷ್ಟು ಇತಿಮಿತಿ ಇರಬೇಕು. ಅವ್ರಿಗೆ ತಲೆ ಕೆಟ್ಟೋಗದೆ, ದಿಕ್ಕೆಟ್ಟೋಗವ್ರೆ. ಅಲೆ ಮಿಲಿಟ್ರಿ ಪಡೆ ಬರಬೇಕು ಅಂತಾರೆ. ಇವ್ರ ಮೇಲೆ ಅಪಪ್ರಚಾರ ಮಾಡಿ ಮತ ಗಿಟ್ಟಿಸ್ತಾವ್ರೆ. ಅಭಿವೃದ್ಧಿ ಕೇಳಿ ಅಭಿವೃದ್ಧಿ ವಿಚಾರ ಚರ್ಚೆ ಮಾಡಿ ಮತ ಗಿಟ್ಟಿಸ್ತಾ ಇಲ್ಲ, ಅಪಪ್ರಚಾರ ಮಾಡ್ತಾ ಇದ್ದಾರೆ. ಜನ ನಮ್ಮ ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಜನ ಬುದ್ಧಿವಂತರಿದ್ದಾರೆ. ಯಾರು ಅಭಿವೃದ್ಧಿ ಮಾಡ್ತಾರೆ ಅಂತ ಗೊತ್ತು, ಅದಕ್ಕೆ ಉತ್ತರ ಕೊಡ್ತಾರೆ. ನಾನು ಅವರಿಬ್ಬರಿಗೂ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪಿಕ್ಚರ್ ತೆಗಿಯೋದು, ಸ್ಟೋರಿ ಬರೆಯೋದು ಇವೆಲ್ಲ ಬಿಡ್ಬಿಟ್ಟು ಅವರ ಅಭ್ಯರ್ಥಿ ಕರ್ಕೊಂಬರಲಿ, ನಮ್ಮ ಅಭ್ಯರ್ಥಿ ಕರ್ಕೊಂಬರ್ತೀವಿ, ಅದ್ರ ಬಗ್ಗೆ ಚರ್ಚೆ ಆಗಲಿ, ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಲಿ. ಈ ಕ್ಷೇತ್ರದಲ್ಲಿ ಕರ್ಕೊಂಬರ್ತಾರೆ ಕೇಳಿ. ಈ ಪಿಕ್ಚರು ರಾವಣ, ರಾಮ, ಕೀಚಕ, ಧರ್ಮಯುದ್ಧ ಇವೆಲ್ಲ ಯಾರ್ಯಾರು ಏನೇನು ಮಾಡವ್ರೆ ಅಂತೇಳಿ, ಯಾವ್ಯಾವ ವಸ್ತ್ರಭರಣ ಮಾಡವ್ರೆ ಅಂತೇಳಿ ಮುನಿರತ್ನವರು ಅದನ್ನೆಲ್ಲ ಮುಂದಿನ ದಿವಸದಲ್ಲಿ ನಾವು ಹೇಳ್ತೀವಿ. ಒಂದು ಇದು ಬರ್ತಿತ್ತು ಹಾಡು ಗೊತ್ತಾ? ಗೋವಿಂದ ರೇ ಗೋವಿಂದ ಮುನಿರತ್ನ ನಾಯ್ಡು ಗೋವಿಂದ ಅಂತ ಬೇಕು ಅಂದ್ರೆ ಹಾಕ್ತೀವಿ. ಯಾರು ಸೀರೆ ಹೇಳಿದ್ರು ಅವರು, ಯಾರು ಸೀರೆ ಕೈ ಹಾಕಿದ್ರು ಅವೆಲ್ಲ ತೋರಿಸ್ಬೇಕಾ? ಜ್ಞಾಪಿಸ್ಬೇಕಾ? ಅದನ್ನು ಹಾಕ್ಲಾ ಹಾಡು ನಿಮ್ಗೆ ಹಾಕ್ತೀನಿ, ನಿಮ್ಗೆ ತೋರಿಸ್ತೀನಿ. ನಿಮಗೆ ನೀವು ಕೇಳ್ಕೊಳ್ಳಿ. ಯಾರು ಸೀರೆ ಹೇಳಿದ್ರು, ಯಾರು ಸೀರೆ ಕೈ ಹಾಕಿದ್ರು, ಯಾವ ಹೆಣ್ಮಕ್ಳಿಗೆ ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ಹಾಡಲ್ಲಿ ಐತೆ, ಅವ್ರನ್ನ ಕೇಳಿ. ಆಮೇಲೆ ಮುನಿರತ್ನ ಸ್ಟೇಟ್ಮೆಂಟ್ ಏನು ಹೇಳ್ತೀರಿ ಸರ್? ಅವ್ರು ಆಲೆ ಪಿಕ್ಚರ್ ಹೇಳಿಲ್ವೇನ್ರಿ ಅವರು ಪಿಕ್ಚರ್ ತೆಗಿಯೋರು ಅಂತ. ಅವ್ರಿಗೆ ರಾಮ ಕೀಚಕ ದುರ್ಯೋಧನ ಎಲ್ಲ ಗೊತ್ತು, ಅವ್ರಿಗೆ ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಸಿ ಪಿ ಯೋಗೇಶ್ವರ್ಗೆ ಯಾವಾಗ ಅನುಭವ ಆಗೈತೆ ಅದು? ಹಾಂ, ಅವ್ರು ಕನಕಪುರಕ್ಕೆ ಹಲವಾರು ಬಾರಿ ಹೋಗಿ ಎಲ್ಲ ಕಡೆ ಓಡಾಡ್ಕೊಂಬಂದವ್ರೆಲ್ಲರ ಅನುಭವ ಆಗೈತಾ? ಈಗ ನೋಡ್ರಿ, ಅಪಪ್ರಚಾರ ಮಾಡೋದಕ್ಕೂ ಒಂದಷ್ಟು ಇತಿಮಿತಿ ಇರಬೇಕು. ಅವ್ರಿಗೆ ತಲೆ ಕೆಟ್ಟೋಗದೆ, ದಿಕ್ಕೆಟ್ಟೋಗವ್ರೆ. ಅಲೆ ಮಿಲಿಟ್ರಿ ಪಡೆ ಬರಬೇಕು ಅಂತಾರೆ. ಇವ್ರ ಮೇಲೆ ಅಪಪ್ರಚಾರ ಮಾಡಿ ಮತ ಗಿಟ್ಟಿಸ್ತಾವ್ರೆ. ಅಭಿವೃದ್ಧಿ ಕೇಳಿ ಅಭಿವೃದ್ಧಿ ವಿಚಾರ ಚರ್ಚೆ ಮಾಡಿ ಮತ ಗಿಟ್ಟಿಸ್ತಾ ಇಲ್ಲ, ಅಪಪ್ರಚಾರ ಮಾಡ್ತಾ ಇದ್ದಾರೆ. ಜನ ನಮ್ಮ ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಜನ ಬುದ್ಧಿವಂತರಿದ್ದಾರೆ. ಯಾರು ಅಭಿವೃದ್ಧಿ ಮಾಡ್ತಾರೆ ಅಂತ ಗೊತ್ತು, ಅದಕ್ಕೆ ಉತ್ತರ ಕೊಡ್ತಾರೆ. ನಾನು ಅವರಿಬ್ಬರಿಗೂ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪಿಕ್ಚರ್ ತೆಗಿಯೋದು, ಸ್ಟೋರಿ ಬರೆಯೋದು ಇವೆಲ್ಲ ಬಿಡ್ಬಿಟ್ಟು ಅವರ ಅಭ್ಯರ್ಥಿ ಕರ್ಕೊಂಬರಲಿ, ನಮ್ಮ ಅಭ್ಯರ್ಥಿ ಕರ್ಕೊಂಬರ್ತೀವಿ, ಅದ್ರ ಬಗ್ಗೆ ಚರ್ಚೆ ಆಗಲಿ, ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಲಿ. ಈ ಕ್ಷೇತ್ರದಲ್ಲಿ ಕರ್ಕೊಂಬರ್ತಾರೆ ಕೇಳಿ. ಈ ಪಿಕ್ಚರು ರಾವಣ, ರಾಮ, ಕೀಚಕ, ಧರ್ಮಯುದ್ಧ ಇವೆಲ್ಲ ಯಾರ್ಯಾರು ಏನೇನು ಮಾಡವ್ರೆ ಅಂತೇಳಿ, ಯಾವ್ಯಾವ ವಸ್ತ್ರಭರಣ ಮಾಡವ್ರೆ ಅಂತೇಳಿ ಮುನಿರತ್ನವರು ಅದನ್ನೆಲ್ಲ ಮುಂದಿನ ದಿವಸದಲ್ಲಿ ನಾವು ಹೇಳ್ತೀವಿ. ಒಂದು ಇದು ಬರ್ತಿತ್ತು ಹಾಡು ಗೊತ್ತಾ? ಗೋವಿಂದ ರೇ ಗೋವಿಂದ ಮುನಿರತ್ನ ನಾಯ್ಡು ಗೋವಿಂದ ಅಂತ ಬೇಕು ಅಂದ್ರೆ ಹಾಕ್ತೀವಿ. ಯಾರು ಸೀರೆ ಹೇಳಿದ್ರು ಅವರು, ಯಾರು ಸೀರೆ ಕೈ ಹಾಕಿದ್ರು ಅವೆಲ್ಲ ತೋರಿಸ್ಬೇಕಾ? ಜ್ಞಾಪಿಸ್ಬೇಕಾ? ಅದನ್ನು ಹಾಕ್ಲಾ ಹಾಡು ನಿಮ್ಗೆ ಹಾಕ್ತೀನಿ, ನಿಮ್ಗೆ ತೋರಿಸ್ತೀನಿ. ನಿಮಗೆ ನೀವು ಕೇಳ್ಕೊಳ್ಳಿ. ಯಾರು ಸೀರೆ ಹೇಳಿದ್ರು, ಯಾರು ಸೀರೆ ಕೈ ಹಾಕಿದ್ರು, ಯಾವ ಹೆಣ್ಮಕ್ಳಿಗೆ ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ಹಾಡಲ್ಲಿ ಐತೆ, ಅವ್ರನ್ನ ಕೇಳಿ. ಆಮೇಲೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.